ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಟೈಲರಿಂಗ್ ವರ್ಲ್ಡ್. ನಾವು ಇವತ್ತಿಲ್ಲಿ ಅಂಬ್ರೆಲಾ ಫ್ರಾಕ್ ಕಟ್ಟಿಂಗ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದರಿಂದ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಹಾಕಿ ಶೇರ್ ಮಾಡಿ. ನಾವು ಇಲ್ಲಿ ಫ್ರಾಕ್ನ ಉದ್ದ ಬಂದು 52 ಇಂಚ್ ಆಗಿರುತ್ತೆ. ಇದು ಲಾಂಗ್ ಫ್ರಾಕ್ನ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಫ್ರಾಕ್ ಉದ್ದನ ನಾನು ಅಳತೆ ತೊಗೊಂಡಿದ್ದೀನಿ. ಹಾಗೆ ಬಂದು ಭುಜ ಬಂದು ಇಲ್ಲಿ ನನಗೆ 15 ಇಂಚ್ ಆಗಿರುತ್ತೆ. ಎದೆ ಸುತ್ತಳತೆ ಬಂದು 30, ಸೊಂಟ ಸುತ್ತಳತೆ 26, ಹಾಗೆ ಬಾಡಿ ಉದ್ದ 15 ಆಗಿರುತ್ತೆ. ಹಾಗೆ ಇಲ್ಲಿ ನಾವು 52 ಇಂಚಲ್ಲಿ ಬಾಡಿ ಅಂದರೆ ಫ್ರಾಕ್ನ ಉದ್ದ 52 ಇಂಚದಲ್ಲಿ ನಾವು ಬಾಡಿ ಉದ್ದ 15ನ ಮೈನಸ್ ಮಾಡಬೇಕು. 15ನ ಮೈನಸ್ ಮಾಡಿದಾಗ ನನಗೆ ಅಲ್ಲಿ 37 ಬರುತ್ತೆ. ಹಾಗೆ 37ನ ನಾನು ಅಲ್ಲಿ ಮಾರ್ಕ್ ಮಾಡ್ಕೋತೀನಿ. ನೆಕ್ಸ್ಟ್ ಇಲ್ಲಿ ಬಂದು ಸೊಂಟ ಸುತ್ತಳತೆ 26 ಇದೆ. ಸೊಂಟ ಸುತ್ತಳತೆ 26ನ 4 ಭಾಗ ಮಾಡಿದಾಗ ನನಗೆ ಇಲ್ಲಿ 6.5 ಬಂತು. 6.5ರಲ್ಲಿ ನಾನು 2 ಮೈನಸ್ ಮಾಡ್ಕೋಬೇಕಾಗುತ್ತೆ. 2 ಮೈನಸ್ ಮಾಡ್ಕೊಂಡಾಗ 4.5 ಬರುತ್ತೆ, ಅಂದರೆ 4.5 ಇಂಚ್ ಬರುತ್ತೆ. ಹಾಗೆ ನಾನು ಇಲ್ಲಿ ಎದೆ ಸುತ್ತಳತೆನೂ ಕೂಡ ಇಲ್ಲಿ 4 ಭಾಗ ಮಾಡ್ಕೋತೀನಿ. 4 ಭಾಗ ಮಾಡಿಕೊಂಡಾಗ ನನಗೆ ಇಲ್ಲಿ 7.5 ಬರುತ್ತೆ. 2 ಇಂಚು ನನ್ನಲ್ಲಿ ಸೇರಿಸ್ಕೋತೀನಿ. 2 ಇಂಚು ಸೇರಿಸ್ಕೊಂಡಾಗ ಅಲ್ಲಿ 9.5 ಬರುತ್ತೆ. ನಾನು 9.5ನ ನಾನು ಎದೆ ಸುತ್ತಳತೆಯಲ್ಲಿ ನಾನು ಮಾರ್ಕ್ ಮಾಡ್ಕೋಬೋದು. ಇದು ಫ್ರಾಕ್ನ ಮೆಜರ್ಮೆಂಟ್ ಆಗಿರುತ್ತೆ. ಹಾಗೆ ಭುಜನೂ ಕೂಡ ನಾವು 2 ಭಾಗವನ್ನು ಮಾಡ್ಕೋಬೇಕಾಗುತ್ತೆ. ಅದು 7.5 ಬರುತ್ತೆ. ಭುಜನೂ ಕೂಡ 2 ಮಾರ್ಕ್ ಮಾಡ್ಕೋತೀನಿ. ಹಾಗೆ ಎದೆ ಸುತ್ತಳತೆ ನಾವು ನೋಡಿದಾಗೆ ಅದನ್ನು 7.5 ಬಂದಿರುತ್ತೆ. ಅಲ್ಲಿಗೆ 2ನ ಆ್ಯಡ್ ಮಾಡಿಕೊಂಡ್ರೆ 9.5 ಬಂತೆ. ಇದನ್ನು ನಾವು ಇಲ್ಲಿ ಇದಿಷ್ಟು ಕೂಡ ಇದು ಫ್ರಾಕ್ನ ಮೆಜರ್ಮೆಂಟ್ ಆಗಿರುತ್ತೆ. ನಾವಿಲ್ಲಿ ನೋಡಿ, ನಾನಿಲ್ಲಿ ಸ್ಯಾರಿ ಕನ್ವರ್ಟ್ ಟು ಫ್ರಾಕ್ ಮಾಡ್ತಾ ಇರೋದು, ಅಂಬ್ರೆಲಾ ಫ್ರಾಕು. ಅದರಿಂದ ನಾನಿಲ್ಲಿ ನೋಡಿ ಸ್ಯಾರಿನ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸ್ಯಾರಿನ ನಾನಿಲ್ಲಿ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿದರೆ ಮೊದಲನೇ ಫೋಲ್ಡ್, 2ನೇ ಫೋಲ್ಡ್, ಇದು 4 ಫೋಲ್ಡ್. ಈ ಥರ 4 ಫೋಲ್ಡ್ ಮಾಡ್ಕೋಬೇಕು ಸ್ಯಾರಿನ. 4 ಫೋಲ್ಡ್ ಮಾಡಿಕೊಂಡು ನಾನು ಈ ಥರ 4 ಫೋಲ್ಡಲ್ಲೂ ನಾನು ಈ ಥರ ನೀಟಾಗಿ ಇದನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಮೇಯ್ನಾಗಿ ಫಸ್ಟ್ ನಾನು ಯಾವ್ದು ಮೆಜರ್ ಮಾಡಬೇಕಂತಂದರೆ ಮೆಜರ್ಮೆಂಟಲ್ಲಿ ನಾನು ಇವಾಗ ನೋಡಿ, ನಾವು ಸೊಂಟ ಸುತ್ತಳತೆ 6.5 ಬಂದಿತ್ತಲ್ವಾ, 6.5 2 ಮೈನಸ್ ಮಾಡಿ ಈಗ ನೋಡಿ 4.5 ನಾನಲ್ಲಿ ಮೆಜರ್ಮೆಂಟ್ ತಗೊಂಡು ಆ 4.5ನ ನಾನಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅದು 4.5 ಸೊಂಟ ಸುತ್ತಳತೆ ಆಗಿರುತ್ತೆ ಅಲ್ವಾ. ಸೊಂಟ ಸುತ್ತಳತೆ 4.5 ಆ ಥರ ರೌಂಡ್ ಸರ್ಕಲಾಗಿ 4.5 ಆ ಥರ ಮಾರ್ಕ್ ಮಾಡ್ಕೋತಾ ಬರಬೇಕು. ನೋಡಿ, ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಲ್ಲ, ಈ ಥರ ಮಾರ್ಕ್ ಮಾಡ್ಕೋಬೇಕು. ಸೇಮ್ ಮೆಜರ್ಮೆಂಟ್ ಎಲ್ಲೂ ಕೂಡ ಮಿಸ್ ಆಗೋಕ್ಕೆ ಹೋಗಬಾರ್ದು. ಅದೇ ರೀತಿ ಮೆಜರ್ಮೆಂಟ್ ತಗೊಂಡಾದ್ಮೇಲೆ ಈ ಥರ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೋಡಿ, ನಾವು ಈ ಥರ ರೌಂಡ್ ಶೇಪಲ್ಲಿ ನಾವು ಈ ಥರ ಸರ್ಕಲ್ ಮಾಡ್ಕೋಬೇಕು. ಯಾಕಂದರೆ ನಾವು ರೌಂಡ್ ಶೇಪಲ್ಲೇ ಅದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ನಾವು ಇಲ್ಲಿ ನೋಡಿ, ನಾವು 52ರಲ್ಲಿ ನಾವು ಅಂದರೆ ಫ್ರಾಕ್ನ ಉದ್ದ ಬಂದು 52ನ್ನು ಮೈನಸ್ 15ನ ಮಾಡ್ಕೊಂಡಿರ್ತೀನಲ್ವಾ, ಅಂದರೆ ಬಾಡಿ ಉದ್ದದಲ್ಲಿ ಕಳೆದಾಗ 52 ಬಂದಿರುತ್ತೆ. ನೋಡಿ, ನಾನಿಲ್ಲಿ 52 ಮೈನಸ್ 15 ಮಾಡ್ಕೋತೀನಿ. ಹಾಗೆ 37 ಬಂತು. ಅದೇ 37ನ ನಾನಲ್ಲಿ ಮಾರ್ಕ್ ಮಾಡ್ಕೋತೀನಿ. ನಾನು ಅಂಬ್ರೆಲಾ ಫ್ರಾಕ್ ಅಲ್ವಾ ನಾನು ಇಲ್ಲಿ ಕಟಿಂಗ್ ಮಾಡ್ತಾ ಇರೋದು, ಆದ್ದರಿಂದ ನಾನಲ್ಲಿ ರೌಂಡ್ ಸುತ್ತಳತೆ ಬರಬೇಕಲ್ವಾ. ಅಂಬ್ರೆಲಾ ಫ್ರಾಕ್ ಅಂತಂದರೆ ಅದು ರೌಂಡಿಗೆ ಬರೋದಲ್ವಾ. ಅದರಿಂದ ನಾನಿವಾಗ 37ನ ನೋಡಿ ಅಲ್ಲಿ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. 37ನ ನಾನಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಆ ರೀತಿ ರೌಂಡ್ ಸರ್ಕಲ್ ಬರುವ ತನಕ ನೀವು ಅದೇ ರೀತಿ 37ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಆ ಥರ ನೀಟಾಗಿ ಇಟ್ಕೊಂಡು ಎಲ್ಲೂ ಕೂಡ 1 ಇಂಚು ಮಿಸ್ ಆಗಬಾರ್ದು. ಆ ರೀತಿ ನಾವು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು 37 ಇಂಚನ್ನ ಈ ಥರ ರೌಂಡಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಅದೇ ರೀತಿ ರೌಂಡಕ್ಕೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಆ ಥರ ಎಲ್ಲೂ ಕೂಡ ಮಿಸ್ ಆಗಬಾರ್ದು. ಆ ರೀತಿ ನೀವು ಮೆಜರ್ ಮಾಡ್ಕೋಬೇಕು. ಒಂಚೂರು ಆಚೆ ಈಚೆ ಮಿಸ್ ಆದರೂ ಕೂಡ ಅದು ಚೆನ್ನಾಗಿ ಸರಿಯಾಗಿ ಬಂದು ಇರೋಲ್ಲ, ಚೆನ್ನಾಗೂ ಇರೋಲ್ಲ. ಆಮೇಲೆ ಈ ಥರ ನೀವು ಅಂಬ್ರೆಲಾ ಫ್ರಾಕ್ನ ಕೆಳಗಡೆ ಜಿಗ್ಜಾಗು ಕೂಡ ಮಾಡಿಸ್ಕೋಬೋದು. ಆಮೇಲೆ ಬೇಕಾದರೆ ನೀವು ಸ್ಟಿಚ್ ಹಾಕೋತೀನಿ ಅಂತಂದರೆ ಅದನ್ನು ಫೋಲ್ಡ್ ಮಾಡಿ ಕೂಡ ಸ್ಟಿಚ್ ಹಾಕೋಬೋದು. ಹಾಗೆ ನೋಡಿ, ನಾನು ಈ ಥರ ಇಲ್ಲಿ 37 ಇಂಚನ್ನು ಕೂಡ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಕಂಪ್ಲೀಟಾಗಿ ಮಾರ್ಕ್ ಮಾಡಿಕೊಂಡು ಪೂರ್ತಿ ಈ ಥರ ಮಾರ್ಕ್ ಹಾಕ್ಕೋಬೇಕು. ಸರ್ಕಲ್ ರೀತಿ ಈ ಥರ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಬರ್ತಾಯಿದ್ದೀನಿ.
ಆ ಥರ ಮಾರ್ಕ್ ಮಾಡ್ಕೋತಾ ನೀಟಾಗಿ ನೋಡಿ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಲ್ಲ ಆ ಥರ ಮಾಡಿಕೊಂಡು ಈಗ ನೆಕ್ಸ್ಟ್ ನನಗೆ ಕಟಿಂಗ್ ಶುರು ಮಾಡ್ಕೋತೀನಿ. ನೋಡಿ ಇಲ್ಲಿ ನಾನು ಮಾರ್ಕ್ ಎಲ್ಲ ಮುಗ್ದಿದೆ, ಕಟಿಂಗ್ ಮಾಡ್ಕೋತೀನಿ. ನೋಡಿ ನಾನು ರೌಂಡ್ ಶೇಪಲ್ಲಿ ನಾನು ಮಾರ್ಕ್ ಹಾಕ್ಕೊಂಡಿದ್ನಲ್ಲ ಅದೇ ರೀತಿ ನೋಡಿ ಇಲ್ಲಿ ಅದೇ ನಾನು ಯಾವ ಮಾರ್ಕ್ ಹಾಕ್ಕೊಂಡಿದ್ದೆ ಅದ್ರ ಮೇಲೆ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ನೆಕ್ಸ್ಟು ನಾನು ಕೆಳಗಡೆ ಅಲ್ಲೂ ರೌಂಡ್ ಸರ್ಕಲ್ ಹಾಕಿದ್ದೀನಲ್ಲ ಅಲ್ಲೂ ಕೂಡ ಇದೇ ರೀತಿ ನಾನು ರೌಂಡ್ ಸರ್ಕಲಲ್ಲಿ ಕಟ್ ಮಾಡ್ಕೋತೀನಿ. ನೋಡಿ ನನ್ನ ಹತ್ರ ನೀಟಾಗಿ ಅಲ್ಲೂ ಕೂಡ ಏನು ವ್ಯತ್ಯಾಸ ಆಗದೆ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡ್ಕೋತಾ ಇದ್ದೀನಲ್ಲ ಆ ಥರ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಈ ಫೀಸ್ ಏನು ಎಷ್ಟು ಯೂಸ್ ಬರಲ್ಲ, ಯಾಕಂತಂದ್ರೆ ಅದೇನು ಯೂಸ್ ಇಲ್ಲ. ಆ ಪೀಸೇನು ನಾವು ಸೈಡಿಗೆ ಎತ್ತಿಟ್ಕೋಬೇಕಾಗತ್ತೆ. ನೋಡಿ ನಾನು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಲ್ಲ ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ಎಲ್ಲೂ ಇದು ಮಾಡಿದೆ, ಯಾಕಂದರೆ ಉದ್ದ ತುಂಡು ಆಗಿಬಿಟ್ರೆ ಅದು ಕಷ್ಟ ಆಗಿಬಿಡುತ್ತೆ. ಅದರಿಂದ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಹುಷಾರಾಗಿ ನೋಡಿ ಮಾರ್ಕ್ ಮಾಡ್ಕೋಬೇಕಾದ್ರೂ ಅಷ್ಟೇ, ಮೆಜರ್ ತೊಗೋಬೇಕಾದ್ರೂ ಅಷ್ಟೇ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ನಾನು ಸ್ವಲ್ಪ ಅಲ್ಲಿ ಮಿಸ್ ಮಾಡೋದ್ರಿಂದ ಸ್ವಲ್ಪ ಇದಾಯಿತು, ಆ ರೀತಿ ಅದಕ್ಕೆ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಾವು ಇವಾಗ ಇದನ್ನು ಎತ್ತಿಟ್ಕೊಂಡು ನೆಕ್ಸ್ಟ್ ಇಲ್ಲ ನೋಡಿ ಈಗ ನಾನು ಲೈನಿಂಗನ್ನು ಕೂಡ ನಾನು ಇದ್ರೆ ಕಟ್ ಮಾಡ್ಕೋತೀನಿ. ಲೈನಿಂಗನ್ನು ಕೂಡ ನೋಡಿ ಈ ಥರ 2 ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನಾವು ಸ್ಯಾರಿನಾದರೆ 4 ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಇಲ್ಲಿ ನಾವು 2 ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಅಂತಂದರೆ ನೋಡಿ ನಾನಿಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಲ್ಲ ಈ ಥರ 2 ಫೋಲ್ಡ್ ಮಾಡಿಕೊಂಡು ಈ ಥರ ಸೆಟ್ ಮಾಡ್ಕೋಬೇಕಾಗುತ್ತೆ. ಅದು 2 ಫೋಲ್ಡ್ ಆಗಿರುತ್ತೆ, ಗೊತ್ತಾಯ್ತಾ. ನಾನು ಲೈನಿಂಗ್ನ ಇಲ್ಲಿ 3 ಮೀಟರ್ಸ್ ತೊಗೊಂಡಿದ್ದೀನಿ. 3 ಮೀಟರ್ಸ್ ಸಾಕು, ನನಗೆ ಸಾಕಾಗುತ್ತೆ, ಅದಕ್ಕೋಸ್ಕರ ನಾನು 3 ಮೀಟರ್ಸ್ ತೊಗೊಂಡಿದ್ದೀನಿ. ನೋಡಿ ಈಗ ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ಕೆಳಗಡೆ ಅಂಬ್ರೆಲಾದ್ದು ಇದು ಕೆಳಗಡೆ ಪಾರ್ಟು ಅದನ್ನು 4 ಫೋಲ್ಡಲ್ಲಿ ಕಟ್ ಮಾಡಿರ್ತೀವಲ್ವಾ, ಈಗ ಅದನ್ನು 2 ಫೋಲ್ಡಲ್ಲಿ ಈ ಥರ ಓಪನ್ ಮಾಡಿಕೊಂಡು ಅದನ್ನು ಓಪನ್ ಮಾಡಿ ಈ ಥರ ಇಟ್ಕೊಂಡು ನೋಡಿ ನಾನು ಇವಾಗ ಹಿಂಗೆ ಇಟ್ಕೊಂಡಿದ್ದೀನಲ್ವ ಇದನ್ನು ಲೈನಿಂಗ್ ಮೇಲೆ ಸೆಟ್ ಮಾಡ್ತೀನಿ. ನೋಡಿ ಇವಾಗ ಆ ಥರ ನೀವು ಕೂಡ ನೀಟಾಗಿ ಆ ಥರ ಲೈನಿಂಗ್ ಮೇಲೆ ಹಾಕಿ ನೀಟಾಗಿ ಅಂದರೆ 2 ಫೋಲ್ಡ್ ಅಲ್ವ ನಾನು ಮಾಡಿರೋದ್ರಿಂದ ಅದನ್ನು ಓಪನ್ ಮಾಡಿ ನಾನು ಅದನ್ನು ಇದು ಮಾಡ್ಕೋತೀನಿ. ನೋಡಿ ಈ ಥರ ನೀಟಾಗಿ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟು ನಾನು ಇಲ್ಲಿ ಅಂಬ್ರೆಲಾ ಫ್ರಾಕ್ನ ಉದ್ದ ನಾನು 37ನ ತೊಗೊಂಡಿರ್ತೀನಿ. 37ರಲ್ಲಿ ನಾನು 2 ಲೆಸ್ ಮಾಡ್ತೀನಿ. ಲೆಸ್ ಮಾಡಿದಾಗ 2 ನಾನು ಲೆಸ್ ಮಾಡ್ಕೋತೀನಿ. ಲೆಸ್ ಮಾಡಿಕೊಂಡ್ರೆ 37ರಲ್ಲಿ 2 ಲೆಸ್ ಮಾಡಿದಾಗ 35 ಆಗುತ್ತೆ. ನೋಡಿ ನಾನು 37 ತೊಗೊಂಡಿರ್ತೀನಲ್ವ, ನಾನು 37 ತೊಗೊಂಡಿರ್ತೀನಿ. 35ಕ್ಕೆ ಮಾರ್ಕ್ ಮಾಡ್ಕೋಬೇಕು. ನೋಡಿ 37ರಲ್ಲಿ 2 ಲೆಸ್ ಮಾಡಿ 35ನ್ನು ಮಾರ್ಕ್ ಮಾಡ್ಕೋತೀನಿ. 35 ನೋಡಿ ಅದೇ ರೀತಿ ನೀವು ಸೇಮ್ 37 ಇಂಚನ್ನ ನೀವು ಹೆಂಗೆ ಮೇನ್ ಫ್ಯಾಬ್ರಿಕ್ ಮೇಲೆ ನೀವು ಯಾವ ರೀತಿ ರೌಂಡ್ ಮಾರ್ಕ್ ಮಾಡ್ಕೋತೀರಾ ರೌಂಡ್ ಸರ್ಕಲ್ ಶೇಪಲ್ಲಿ, ಅದೇ ರೀತಿ ಕೂಡ ಇದನ್ನು 35 ಇಂಚಿಗೆ ರೌಂಡ್ ಸರ್ಕಲ್ ಶೇಪ್ನ ನೀವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಆ ರೀತಿ ರೌಂಡ್ ಶೇಪನ್ನು ನಾವಿಲ್ಲಿ ಸರ್ಕಲ್ ರೀತಿ ಮಾಡ್ಕೋಬೇಕಾಗುತ್ತೆ. ಇನ್ನೂ ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಕಮೆಂಟ್ ಮಾಡ್ಬೋದು ನನಗೆ, ಈ ಥರ ವೀಡಿಯೋಸ್ ಬೇಕು ಅಂದರೆ ನಾನು ಆ ಥರ ವೀಡಿಯೋಸ್ಗಳನ್ನ ನಾನು ಇಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಮರಿದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇನ್ನೂ ಹೆಚ್ಚಿನ ವೀಡಿಯೋಗಳು ಮಾಡಬೇಕಂದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹ ನನ್ನ ಮೇಲೆ ಇರಬೇಕು. ಹಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಪ್ಲೀಸ್. ನೋಡಿ ನಾನು ಹೇಳಿದ್ನಲ್ಲ ನಿಮಗೆ ಈ ರೀತಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನನಗೆ ಮಾರ್ಕು ಕಂಪ್ಲೀಟ್ ಆಗ್ತಾಯಿದೆ ಅಲ್ವಾ, ಈ ರೀತಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ನಾನು ಇಲ್ಲಿ ಕಟ್ ಮಾಡ್ಕೋತೀನಿ ಇದನ್ನು. ನೋಡಿ ಇಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ನಾವು ಯಾವ ರೀತಿ ಮೇಲೆ ಮಾರ್ಕ್ ಮಾಡಿರ್ತೀವಿ ಆ ಮಾರ್ಕ್ ಮೇಲೇ ಕಟ್ ಮಾಡ್ಕೋಬೇಕಾಗುತ್ತೆ. ಆ ಮಾರ್ಕ್ ಮೇಲೆ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕೆಳಗಡೆನೂ ಕೂಡ ನಾವು ಅದೇ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಇದು ಮಾಡಬೇಕಾಗುತ್ತೆ, ನೀಟಾಗಿ ಕಟ್ ಮಾಡ್ಕೋಬೇಕು. ಅದು ಕೂಡ ಆಚೆ ಈಚೆ ಆದರೆ ನಮಗೆ ಸ್ಟಿಚ್ ಮಾಡುವಾಗ ಪ್ರಾಬ್ಲಮ್ಗಳಾಗ್ಬಿಡುತ್ತೆ. ಅದರಿಂದ ಅದನ್ನು ನೀಟಾಗಿ ಕಟ್ ಮಾಡ್ಕೋತಾ ನೀಟಾಗಿ ಇದು ಮಾಡಬೇಕು. ನೋಡಿ ಇದು ಬಿಗಿನರ್ಸ್ಗೆ ಕೂಡ ಹೆಲ್ಪ್ ಆಗುತ್ತೆ ನಾನು ಈ ಮಾಡ್ತಿರೋ ಈ ವಿಡಿಯೋ. ಈಗ ನೋಡಿ ಇದು ನಾನು ಮಾಡಿರೋ ಕಟಿಂಗ್ ಅಂದರೆ ಕೆಳಗಡೆ ಪಾರ್ಟ್ ಇಲ್ಲಿ ಪೂರ್ತಿ ಕಂಪ್ಲೀಟ್ ಆಗಿದೆ. ಇವಾಗ ನಾನು ಮೇಲ್ಗಡೆ
ಇವಾಗ ನಮ್ಮ ಮೇಲ್ಗಡೆ ಬಾಡಿ ಪಾರ್ಟ್ನ ನಾನು ಕಟ್ ಮಾಡ್ಕೊತಿದ್ದೀನಿ. ಇದನ್ನು ಕೂಡ ಫ್ಯಾಬ್ರಿಕ್ನ ನಾವು 4 ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನಿಲ್ಲಿ ಫೋಲ್ಡ್ ಮಾಡ್ಕೋತಾ ಇದ್ದೀನಲ್ಲ, ಈ ರೀತಿ 4 ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಆ ಥರ ನೀಟಾಗಿ 4 ಫೋಲ್ಡ್ ಮಾಡಿಕೊಂಡು ನೀಟಾಗಿ ಕೆಳಗಡೆ ಎಲ್ಲ ಮೇಲೆಲ್ಲ ಸೆಟ್ ಮಾಡಿಕೊಂಡು ನೀಟಾಗಿ 4 ಫೋಲ್ಡ್ನ ಮಾಡ್ಕೋಬೇಕು. ನೀಟಾಗಿ ಇಟ್ಕೊಂಡು ಬಾರ್ಡ್ರನ್ನೆಲ್ಲ ಇದು ಮಾಡಬೇಕು. ನೋಡಿ ನನಗೆ ಎದೆ ಸುತ್ತಳತೆ ಬಂದು ನನಗೆ ಇಲ್ಲಿ 30 ಇದೆ ಅಲ್ವಾ, 30ನ್ನು ಡಿವೈಡೆಡ್ ಬೈ 4 ಮಾಡಿದಾಗ ನನಗೆ 7.5 ಅಂದರೆ 2 ಇಂಚ್ ಸೇರಿಸಿ 9.5. ನಾನಿಲ್ಲಿ 9.5ಗೆ ನಾನಿಲ್ಲಿ ಬಟ್ಟೆನ ನೀಟಾಗಿ ಇಟ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು. ಅದೇ ರೀತಿ ನಾನಿಲ್ಲಿ ನೋಡಿ ಬಾಡಿ ಉದ್ದನ ನಾನಿಲ್ಲಿ ಮಾರ್ಕ್ ಮಾಡ್ಕೋತೀನಿ. ಬಾಡಿ ಉದ್ದ ಬಂದು ನನಗೆ 15 ಪ್ಲಸ್ ನನಗೆ ಎಕ್ಸ್ಟ್ರಾ 1 ಇಂಚನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೋತೀನಿ. ನೋಡಿ ಎಕ್ಸ್ಟ್ರಾ 1 ಇಂಚನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ 16 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. 16 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟು ನೋಡಿ ನಾನಿಲ್ಲಿ ಭುಜ 15 ಇದೆ ಅಲ್ವಾ, 15/2 ಮಾಡಿಕೊಂಡ್ರೆ ಇಲ್ಲಿ 7.5 ಬರುತ್ತೆ. 7.5ನ ನಾನಿಲ್ಲಿ ಮಾರ್ಕ್ ಮಾಡ್ಕೋತಿದ್ದೀನಿ. 7.5ನ ಮಾರ್ಕ್ ಮಾಡ್ಕೋಬೇಕು. ನೋಡಿ 8 ಅಂದರೆ ಎಕ್ಸ್ಟ್ರಾ ಆಗಿಬಿಡುತ್ತೆ, ಅದಕ್ಕೆ 7.5 ಮಾಡ್ಕೋತಾ ಇದ್ದೀನಿ ನಾನು. ಎಕ್ಸಾಕ್ಟ್ ಎಷ್ಟಿದೆ ಅಷ್ಟೇ ನಾನಿಲ್ಲಿ 7.5ನೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ ನೀಟಾಗಿ 7.5ನೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅದು ಮಾರ್ಕ್ ಮಾಡಿಕೊಂಡು ನೆಕ್ಸ್ಟು ಸ್ಕೇಲಲ್ಲಿ ನೀಟಾಗಿ ಲೈನ್ ಹಾಕೋಬೇಕು. ಸ್ಕೇಲಲ್ಲಿ ಈ ಥರ ನೀಟಾಗಿ ಲೈನ್ ಹಾಕ್ಕೊಂಡು ನೆಕ್ಸ್ಟು ನಾನಿಲ್ಲಿ ಕಂಕ್ಳನ್ನ ನಾನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಕಂಕ್ಳು ಕೂಡ 6 ಇಂಚಿಗೆ ನಾನು ಮಾರ್ಕ್ ಮಾಡ್ಕೋತೀನಿ. ಯಾಕಂದರೆ ನನಗೆ ಕ್ಲಾತ್ ಕೊಟ್ಟಿರೋ ಕಸ್ಟಮರ್ ಕೂಡ ಅವರು ಸಣ್ಣ ಇದ್ದಾರೆ, ಅದರಿಂದ 6 ಸಾಕು ಅಂತ ಅಂದ್ಕೊಂಡು ನಾನು 6 ಮಾಡ್ಕೋತಾ ಇದ್ದೀನಿ. 6 ಇಂಚ್ ಮಾಡಿಕೊಂಡು ಈ ಥರ ಸ್ಟ್ರೈಟ್ ಲೈನ್ ಒಂದು ಹಾಕ್ಕೊಂಡು ಈ ಥರ ಸ್ಟ್ರೈಟಾಗಿ ಬಟ್ಟೆನ ನೀಟಾಗಿ ಇಟ್ಕೊಂಡು ಹಾಕ್ಕೊಂಡು ನಾನು ಇಲ್ಲಿ ಫಸ್ಟ್. ಆಮೇಲೆ ನನಗೆ ಇಲ್ಲಿ ನೆಕ್ ಎಷ್ಟು ಬೇಕು ಅಂತ ನಾನು ಭುಜನ ಫಸ್ಟು ಮಾರ್ಕ್ ಮಾಡಿಬಿಟ್ಕೊಬಿಟ್ಟು ಭುಜನ ನಾನು ಇಲ್ಲಿ 3ವರೆಗೆ ಮಾಡ್ಕೊಂಡಿದ್ದೀನಿ. ಅದು ಒಂದು 4 ಇಂಚಿಗೆ ಫ್ರಂಟ್ ಡೀಪ್ ನಾನು 4 ಇಂಚಷ್ಟೇ ಇಟ್ಟಿರೋದು. 4 ಇಂಚನ್ನು ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೆ ಸ್ಕೇಲಲ್ಲಿ ನೀಟಾಗಿ ಗೆರೆ ಹೇಳ್ಕೊತಿದ್ದೀನಿ. ಹಾಗೆ ನಮಗೆ ಯಾವ ಶೇಪ್ ಬೇಕು ಆ ಶೇಪನ್ನು ನಾವು ಡಿಸೈನ್ ಕೊಟ್ಕೋಬೋದು. ಬಟ್ ನನಗೆ ಈ ಶೇಪ್ ಇಷ್ಟ ಅಂತ ಅಂದ್ಬಿಟ್ಟು ನಾನು ಸ್ಟಾರ್ ಶೇಪ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಾವೀಗ ನೋಡಿ ಕಟಿಂಗ್ ಮಾಡ್ಕೋಬೇಕು. ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಬಟ್ ಏನಂದರೆ ನಾನು ಮೇನ್ ಕ್ಲಾತಿಗೆ ಮಾರ್ಕ್ ಮಾಡಿದ್ದೀನಿ ಅಂತ ಅದನ್ನು ಸೇರಿಸಿ ಕಟ್ ಮಾಡಬಾರ್ದು, ಯಾಕಂದರೆ ಹಿಂದಗಡೆ ಪಾರ್ಟು ಕೂಡ ಕಟ್ ಆಗಿಬಿಡುತ್ತೆ. ಅದರಿಂದ ಸೈಡಿಗೆ ಅದನ್ನು ಎತ್ತಿಟ್ಕೊಂಡು ಫಸ್ಟು ನಾವು ಕಟ್ ಮಾಡ್ಕೊಬಿಟ್ಟು ಆಮೇಲೆ ಸೈಡಿಗೆ ಬ್ಯಾಕ್ ಪಾರ್ಟ್ನ ನಾವು ಎತ್ತಿಟ್ಬಿಟ್ಟು ಆಮೇಲೆ ಫ್ರಂಟ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ನನ್ನ ಕಂಕ್ಳನ್ನು ಕೂಡ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಈಗ ನೋಡಿ ನಾನು ಬ್ಯಾಕ್ ಪಾರ್ಟ್ ತೆಗೆದ್ಬಿಡ್ತೀನಿ. ಫ್ರಂಟ್ ತೆಗೆದುಬಿಟ್ಟು ನೆಕ್ಸ್ಟು ಈಗ ಬ್ಯಾಕ್ ಪಾರ್ಟ್ನ ಇದೇ ರೀತಿ ಅದನ್ನು 3ವರೆಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಕೂಡ ನಾನು ಇಲ್ಲಿ ಇದು ಮಾಡ್ತಾಯಿದ್ದೀನಿ. 3.5 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಭುಜನ ಇನ್ನು ನಾನಿಲ್ಲಿ 6 ಇಂಚಿಗೆ ಇದನ್ನು ಇದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. 6 ಇಂಚಿಗೆ 3.5 ಇದನ್ನು ಮಾರ್ಕ್ ಮಾಡಿಬಿಟ್ಟು ನೆಕ್ಸ್ಟ್ ನಾನೀಗ 6 ಇಂಚಿಗೆ ನಾನು ಇದನ್ನು ಬ್ಯಾಕದು ಡೀಪು 6 ಇಂಚ್ ಕೊಡೋಣ ಅಂತ ನಾನು 6 ಇಂಚಿಗೆ ಇದು ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೀವು 6 ಇಂಚಿಗೆ ನಾನು ಮಾಡ್ತಾಯಿದ್ದೀನಿ. ಅದನ್ನು ಸ್ಕೇಲ್ ತಗೊಂಡು ನೀಟಾಗಿ ಇದು ಮಾಡ್ಕೋಬೇಕು. ನೋಡಿ 6 ಇಂಚಿಗೆ ಇದು ಮಾಡಿ ಸ್ಕೇಲ್ ತಗೊಂಡು ನೀಟಾಗಿ ಲೈನ್ ಹಾಕ್ಕೊಂಡು ಆಮೇಲೆ 6 ಇಂಚಿಗೆ ಇದು ಮಾಡಬೇಕು. 6 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ನೀಟಾಗಿ ನನಗೆ ಯಾವ ಶೇಪ್ ಬೇಕು, ನಿಮ್ಗೆ ಯಾವುದು ಬೇಕೋ ಅದನ್ನು ನೀವು ಆ ಶೇಪ್ನ ಕೊಟ್ಕೋಬೋದು. ಬಟ್ ನನಗೆ ರೌಂಡ್ ನೆಕ್ ಬೇಕು ಅಂದರೆ ನನ್ನ ಕ್ಲೈಂಟ್ ನನಗೆ ರೌಂಡ್ ನೆಕ್ ಹೇಳಿದ್ದಾರೆ, ಅದರಿಂದ ನಾನು ರೌಂಡ್ ನೆಕ್ ನಾನು ಇದು ಮಾಡ್ಕೋತಾ ಇದ್ದೀನಿ. ನೋಡಿ ನಾನು ರೌಂಡ್ ನೆಕ್ ಕಟ್ ಮಾಡಿಕೊಂಡು ನೆಕ್ಸ್ಟ್ ಈಗ ನಾನು ಫ್ರಂಟ್ ಕಟ್ ಮಾಡ್ಕೋಬೇಕು. ನಾನು ಮೊದಲೇ ಶೇಪ್ ಹಾಕೋಬಿಟ್ಟಿದ್ದೆ ಫ್ರಂಟ್ಗೆ. ಫ್ರಂಟ್ ನನಗೆ ಯಾವ ಶೇಪ್ ಬೇಕು ನಾನು ಆ ಶೇಪ್ ನಾನು ಕೊಟ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಫ್ರಂಟ್ ಶೇಪ್ ನಾನು ಕಟ್ ಮಾಡ್ತಾಯಿದ್ದೀನಿ.
ಸ್ವಲ್ಪ ಫೋನು ಕ್ರಾಸ್ ಇಟ್ಟಿರೋದ್ರಿಂದ ಸರಿಯಾಗಿ ಕಾಣಿಸ್ತಿಲ್ಲ. ನೋಡಿ, ನನಗೆ ಯಾವ ಶೇಪ್ ಬೇಕು ನಾನು ಆ ಶೇಪ್ನ ನಾನು ಕೊಟ್ಕೋತಾ ಇದ್ದೀನಿ. ನೀವು ನೋಡ್ತಿರ್ಬೋದು ನಾನು ಕಟ್ ಮಾಡಿರೋ ಡಿಸೈನ್ ಯಾವ ರೀತಿ ಬಂದಿದೆ ಅಂತ. ನೋಡಿ, ನಾನು ಕಟ್ ಮಾಡಿರೋ ಡಿಸೈನ್ ಈ ಥರ ಬಂದಿದೆ. ನೆಕ್ಸ್ಟ್ ನಾನು ಈ ಫ್ಯಾಬ್ರಿಕ್ ಇದನ್ನು ಏನೋ ಮೇಗಲ್ ಪಾರ್ಟ್ ಕಟ್ ಮಾಡಿಕೊಂಡೆ. ಇದಕ್ಕೂ ನಾವು ಫ್ಯಾಬ್ರಿಕ್ ಸೆಟ್ ಮಾಡಬೇಕಲ್ವಾ, ಐ ಮೀನ್ ಲೈನಿಂಗ್ ಸೆಟ್ ಮಾಡಬೇಕಲ್ವಾ. ಅದಕ್ಕೋಸ್ಕರ ನಾನಿಲ್ಲಿ ಲೈನಿಂಗ್ನ ಈ ಥರ 4 ಫೋಲ್ಡಾಗಿ ಇಟ್ಕೊಂಡು ನೀಟಾಗಿ ಇದನ್ನು 4 ಫೋಲ್ಡಾಗಿ ಇಟ್ಕೊಂಡು 3 ಮೀಟರ್ಸ್ ತೊಗೊಂಡ್ರೆ ಲೈನಿಂಗ್ ಮಿಕ್ಕುತ್ತೆ. ಈ ಥರ ನೋಡಿ ನಾನು ಇಲ್ಲಿ ಇದು ಮಾಡ್ಕೋತಾ ಇದ್ದೀನಿ. ನೀಟಾಗಿ ಇಟ್ಕೊಂಡು ಅದನ್ನು ನೀಟಾಗಿ ಈ ಥರ ಸೆಟ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಎಕ್ಸ್ಟ್ರಾನೇ ಕೂಡ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ನಾವು ಆಮೇಲೆ ಬೇಕಾದ್ರೆ ವೇಸ್ಟನ್ನ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ಟಿಚ್ ಮಾಡುವಾಗ ಆಮೇಲೆ ಕಟ್ಟಿಂಗ್ ಇದು ಮಾಡೋಣ ಅಂತಂದ್ಬಿಟ್ಟು ಎಕ್ಸ್ಟ್ರಾ ಬಿಟ್ಕೊಂಡು ಫ್ಯಾಬ್ರಿಕ್ನ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಇದಿಷ್ಟು ಮೇಗಲ್ ಪಾರ್ಟ್ ಆಗಿರುತ್ತೆ. ಈಗ ಕೆಳಗಲ್ ಪಾರ್ಟು ಕೂಡ ಕಟಿಂಗ್ ಮುಗ್ದಿದೆ. ಈಗ ಮೇಗಲ್ ಪಾರ್ಟು ಆಯಿತು. ಈಗ ನಾನು ಸ್ಲೀವ್ಸ್ ಕಟ್ ಮಾಡ್ಕೋಬೇಕು. ಸ್ಲೀವ್ಸು ಕೂಡ ನಾನಿಲ್ಲಿ ಅವರು ನನಗೆ ಫುಲ್ ಸ್ಲೀವ್ಸ್ ಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಫುಲ್ ಸ್ಲೀವ್ಸ್ನ ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದನ್ನು ಕೂಡ ಫಸ್ಟು 2 ಫೋಲ್ಡ್ ಮಾಡಿಕೊಂಡು ಈ ಥರ, ಆಮೇಲೆ 4 ಫೋಲ್ಡ್ ಮಾಡ್ಕೋಬೇಕು. ನಾನು ಅಬ್ಸರ್ವ್ ಮಾಡಿ ನೀವು ನಾನು ಯಾವ ರೀತಿ ಫೋಲ್ಡ್ ಮಾಡಿಕೊಂಡೆ ಅಂತ ಆ ರೀತಿ ನೀವು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಅದನ್ನು ಕೂಡ ನೀಟಾಗಿ ಇಟ್ಕೊಂಡು ಈ ಥರ ಇಲ್ಲಿ ಸ್ಲೀವ್ಸ್ ಉದ್ದ ಬಂದು 21 ಇದೆ. 21ಕ್ಕೆ ನಾನು ಮಾರ್ಕ್ ಮಾಡಿಕೊಂಡು ಅದನ್ನು 21ಕ್ಕೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 21ಕ್ಕೆ ಈ ಥರ ಮಾರ್ಕ್ ಮಾಡಿಕೊಂಡು ಆ ಕಡೆ 19ಕ್ಕೇನೋ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದು ಮಾರ್ಕ್ ಮಾಡಿಕೊಂಡು ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಮಾರ್ಕ್ ಮಾಡಿಕೊಂಡು ಶೇಪ್ ಹಾಕಬೇಕು. ಅಂದರೆ ಸ್ಲೀವ್ಸು ಶೇಪು ಇಂಪಾರ್ಟೆಂಟು. ಅದರಿಂದ ಸ್ಲೀವ್ಸ್ನ ಶೇಪನ್ನು ನೀವು ನೀಟಾಗಿ ಕೊಟ್ಕೋಬೇಕು. ನೀವು ನೋಡ್ತಿರ್ಬೋದು ನಾನು ಸ್ಲೀವ್ಸ್ ಎಷ್ಟು ನೀಟಾಗಿ ಕೊಡ್ತಾಯಿದ್ದೀನಿ ಅಂತ. ಆ ರೀತಿ ನೀವು ನೀಟಾಗಿ ಶೇಪ್ನ ನೀವು ಕೊಟ್ಕೋಬೇಕು. ನೋಡಿ, ನಾನಿಲ್ಲಿ ಇದು ಮಾಡ್ತಾಯಿದ್ದೀನಿ. ನೀಟಾಗಿ ಕಟ್ ಮಾಡ್ಕೋಬೇಕು. ಆ ಥರ ಕಟ್ ಮಾಡಿಕೊಂಡು ಆ ಕಡೆನೂ ಕೂಡ ನೀಟಾಗಿ ಈ ಥರ ಎಲ್ಲೂ ಕೂಡ ಉದ್ದ ತುಂಡು ಆ ಥರ ಕ್ಲಾತ್ಗಳನ್ನ ಬಿಡಬಾರ್ದು. ನೀಟಾಗಿ ಕಟ್ ಮಾಡ್ಕೋಬೇಕು. ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೋಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.